ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಿಯಲ್ಮಿ U1 ಫೋನ್ನ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಫೋನು ಅಮೆಝಾನಲ್ಲಿ ನಿಮಗೆ 11,999 ರೂಪಾಯಿಗೆ ಸಿಗುತ್ತೆ. ಓಕೆ, ಬಾಕ್ಸಿಂಗ್ ಏನು ಬರ್ತಿದ್ದಾರೆ ನೋಡೋಣ ಬನ್ನಿ. ಈ ಫೋನ್ ಬಂದ್ಬಿಟ್ಟು 3GB ರ್ಯಾಮು ಆ್ಯಂಡ್ 32GB ಇನ್ಬುಲ್ಟ್ ಸ್ಟೋರೇಜ್ ಇದೆ. ME ನಂಬರ್ ಇದೆ. ಓಕೆ, ಏನೇನು ಆಪ್ಷನ್ಸ್ ಇದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. 4G ಸಪೋರ್ಟ್ ಇದೆ. VoLTE ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು. ಓಕೆ, ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಒಂದು ಫೋನು, ಚಾರ್ಜರು, ಕೇಬಲ್ಲು, ಈ ಥರ ಎಲ್ಲ ಗೈಡ್ಸು ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸ್ ಓಪನ್ ಮಾಡೋಣ ಬನ್ನಿ, ಏನೇನಿದೆ ಅಂತ ಗೊತ್ತಾಗುತ್ತೆ. ಬಾಕ್ಸ್ ಚೆನ್ನಾಗಿದೆ. ಒಳಗಡೆ ಸಿಮ್ ಎಜೆಕ್ಟ್ ಪಿನ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಇದೆ. ಅದ್ರ ಜೊತೆಗೆ ಇನ್ಫಾರ್ಮೇಷನ್ ಗೈಡ್ ಇದೆ. ಗೈಡ್ ಒಂದು ಇಂಪಾರ್ಟೆಂಟ್ ಗೈಡ್ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫೋನ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇದೆ. ಓಕೆ, ಬ್ಲ್ಯಾಕ್ ಫಿನಿಶಿಂಗ್ ಫೋನು. ಇದು ನಾಚ್ ಡಿಸ್ಪ್ಲೇ ಫೋನ್ ಇದೆ. ಆಮೇಲೆ ಒಂದು ಚಾರ್ಜರು, ಎಲ್ಲ ಫೋನ್ಗೂ ಕೊಡೋ ಥರ ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಒಂದು ಡಾಟಾ ಕೇಬಲ್. ಈ ಫೋನು ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದೆಲ್ಲ ಬಾಕ್ಸ್ ಒಳಗಡೆ ಕಂಟೆಂಟ್. ಇಯರ್ಫೋನ್ ಮಾತ್ರ ಇಲ್ಲ. ಓಕೆ, ಈ ಫೋನಲ್ಲಿ ಏನು ಫೀಚರ್ಸ್ ಇದೆ ನೋಡೋಣ ಬನ್ನಿ. ಈ ಫೋನು ಅರೌಂಡು 6.3 ಇಂಚು ಸ್ಕ್ರೀನ್ ಬರುತ್ತೆ. ಓಕೆ, ಆಮೇಲೆ ಹಿಂದ್ಗಡೆ ಡ್ಯುಯಲ್ ಕ್ಯಾಮ್ರಾ ಇದೆ. ಓಕೆ, ನೋಡಿ, ಹಿಂದ್ಗಡೆ ಡ್ಯುಯಲ್ ಲೆನ್ಸ್ ಇದೆ ಕ್ಯಾಮ್ರಾ. ಆ್ಯಂಡ್ ಒಂದು ಫ್ಲ್ಯಾಶ್, ಹಂಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಆಮೇಲೆ ಬ್ಯಾಕ್ ಸೈಡು ಗ್ಲಾಸ್ ಟೈಪು ಫಿನಿಶಿಂಗ್ ಇದೆ. ಅಂದರೆ ಇದು ಸ್ಕ್ರ್ಯಾಚ್ ಕೂಡ ಆಗುತ್ತೆ ಅನಿಸುತ್ತೆ ನೋಡಿದ್ರೆ. ಬಟ್ ಚೆನ್ನಾಗಿದೆ, ಒಳ್ಳೆ ಲುಕ್ ಇದೆ ಫೋನ್ಸು. ಅಂದರೆ ಸೇಮ್ ವಿವೋ ಫೋನ್ಸ್ ಇದಾವಲ್ಲ, ಗ್ಲಾಸಿ ಫಿನಿಶು ಆ ಥರ ಇದೆ. ಓಕೆ, ರೈಟಿಗೆ ಬಂದರೆ ಒಂದು ಪವರ್ ಬಟನ್ ಇದೆ. ರೈಟ್ ಸೈಡು ಪವರ್ ಬಟನ್ ಕೊಟ್ಟಿದ್ದಾರೆ. ಓಕೆ, ಟಾಪ್ ಸೈಡ್ ಏನಿದೆ ಅಂದರೆ, ಟಾಪ್ ಸೈಡು ಏನೂ ಇಲ್ಲ, ಎಲ್ಲ ಕೆಳಗಡೆ ಇದೆ ಅನಿಸುತ್ತೆ. ಲೆಫ್ಟ್ ಸೈಡು ವಾಲ್ಯೂಮ್ ಬೇಕರ್ ಬಟನ್ಸು. ಆಮೇಲೆ ಒಂದು ಸಿಮ್ ಟ್ರೇ ಇದೆ. ಸಿಮ್ ಟ್ರಲ್ಲಿ 2 ನ್ಯಾನೋ ಸಿಮ್ ಹಾಕ್ಬೋದು. ಹಾಗೆ ಒಂದು ಮೆಮೊರಿ ಕಾರ್ಡ್ ಸಪೋರ್ಟ್ ಕೂಡ ಇದೆ. ಅಪ್ ಟು 256. ಕೆಳಗಡೆ ಚಾರ್ಜಿಂಗ್ ಪೋರ್ಟು ಆ್ಯಂಡ್ ಇಯರ್ಫೋನ್ ಜಾಕು, ಒಂದು ಸ್ಪೀಕರ್. ಫೋನ್ ಸೆಟ್ಟಿಂಗ್ಸ್ ಎಲ್ಲ ಏನಿದೆ ನೋಡೋಣ ಬನ್ನಿ. ಈ ಫೋನು ಆ್ಯಂಡ್ರಾಯ್ಡ್ 8.1 ಓರಿಯಿಂದ ರನ್ ಆಗ್ತಿದೆ. ಹಾಗೆ ಕಲರ್ OS ಅಂತ 5.2, ಅಂದರೆ ಅವ್ರದ್ದೇ ಒಂದು OS ಇದೆ. ಆಮೇಲೆ ಸೆನ್ಸರ್ಸ್ ಬಂದ್ಬಿಟ್ಟು ಚೆಕ್ ಮಾಡೋಣ. ಪ್ರಾಕ್ಸಿಮಿಟಿ ಸೆನ್ಸರು, ಆಸಿಲೇಟರಿ ಸೆನ್ಸರು, ಆಮೇಲೆ ಫೋನು ಫಿಂಗರ್ ಪ್ರಿಂಟು ಆ್ಯಂಡ್ ಫೇಸ್ ಅನ್ಲಾಕ್ ಇದೆ. ಓಕೆ, ಈ ಫೋನ್ದು ಮೇಯ್ನ್ ಇಂಪಾರ್ಟೆಂಟ್ ಫೀಚರ್ ಅಂದರೆ ಕ್ಯಾಮ್ರಾ. ಈ ಫೋನ್ ಕ್ಯಾಮ್ರಾ ಬ್ಯಾಕ್ ಸೈಡ್ ಬಂದ್ಬಿಟ್ಟು 13MP + 2MP AI ಡ್ಯುಯಲ್ ಕ್ಯಾಮ್ರಾ ಇದೆ. ಓಕೆ, ಒಂದು ಫ್ಲ್ಯಾಶ್ ಲೈಟ್ ಕೂಡ ಇದೆ. ಹಾಗೆ ಫ್ರಂಟು 25MP ಸೋನಿ ಲೆನ್ಸ್ ಕ್ಯಾಮ್ರಾ ಇದೆ. ಓಕೆ, ಎಲ್ಲ ಫೋನ್ಗೂ ಇರೋ ಥರ ಈ ಫೋನ್ಗೂ ಕೂಡ ಎಲ್ಲ ಆಪ್ಷನ್ಸ್ ಇದೆ. ಅಂದರೆ ವೀಡಿಯೋ ಮೋಡು, ಸ್ಲೋ ಮೋಷನ್ ವೀಡಿಯೋ, ಆಮೇಲೆ ಪೋರ್ಟ್ರೇಟ್ ಎಲ್ಲ. ಇದು ಎಲ್ಲ ಸ್ಯಾಂಪಲ್ಸ್ ಪಿಕ್ಚರ್ಸ್ ಈ ಫೋನಿಂದ ತೆಗೆದಿರೋದು. ಕ್ಯಾಮ್ರಾ ಮಾತ್ರ ಸಖತ್ತಾಗಿದೆ. 12,000ಕ್ಕೆ ಒಳ್ಳೆ ಫೋನು, ಕ್ಯಾಮ್ರಾ ಫೋನ್ ಮಾತ್ರ. ಈ ಫೋನಲ್ಲಿ 3500 mAh, ಅಂದರೆ 3500 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಆಮೇಲೆ ಫಿಂಗರ್ ಪ್ರಿಂಟು ತಕ್ಷಣ ರೆಸ್ಪಾನ್ಸ್ ಮಾಡುತ್ತೆ, ಸಖತ್ತಾಗಿದೆ ಫಿಂಗರ್ ಪ್ರಿಂಟು. ಹಾಗೆ ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟಾಗಿದೆ. ಬಟ್ ಡಾರ್ಕ್ ನೈಟಲ್ಲಿ ಅಷ್ಟು ರೆಸ್ಪಾನ್ಸ್ ಇಲ್ಲ. ಓಕೆ, ಆಮೇಲೆ ಇದ್ರ ರೆಸಲ್ಯೂಷನ್ ಬಂದ್ಬಿಟ್ಟು 2340x1080 ರೆಸಲ್ಯೂಷನ್ ಇದೆ ಫೋನ್ದು. ಓಕೆ, ಆಮೇಲೆ 2.5D ಗೊರಿಲ್ಲಾ ಗ್ಲಾಸ್ ಇದೆ. ಈ ಫೋನ ನೀವು ಅಮೆಝಾನಲ್ಲಿ ಅರೌಂಡ್ 12,000ಕ್ಕೆ ತೊಗೋಬೋದು. ಈ ಮಿಡ್ ರೇಂಜ್ ಫೋನಲ್ಲಿ ಈ ರೇಟಲ್ಲಿ ಇದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಇಷ್ಟ ಇರೋರು ತೊಗೊಳ್ಳಿ, ಚೆನ್ನಾಗಿದೆ. ಥ್ಯಾಂಕ್ ಯು.